ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 213. ಇಲ್ಲ, ನಾನು ಮಾಡಲ್ಲ ಎಂದು ಅದೇ ಹಠದಲ್ಲಿ ಹೇಳಿದನು. ಒಡನೆಯೇ ಕೈಯಲ್ಲಿ ಹಿಡಿದಿದ್ದ ಅಕ್ಕಿ ಹಿಟ್ಟೆಲ್ಲವನ್ನು ಅವನ ಎದೆ ಹೊಟ್ಟೆಯ ಮೇಲೆ ಹಾಕಿ ಬಳಿದಿದ್ದಳು. ತಾನು ಹಾಕಿದ್ದ ಬನಿಯನ್ ಒಳಗೆಲ್ಲ ಅಕ್ಕಿ ಹಿಟ್ಟು ಹಾಕುತ್ತಿದ್ದ ಹಾಗೆ ಒಡನೆಯೇ ಎದ್ದು ನಿಂತವನು, ವಾಟ್ ಈಸ್ ದಿಸ್ ಶರದಿ, ಇದೇನು ಮಾಡಿದೆ ಎಂದನು. ಒಳ್ಳೆಯ ಮಾತಿನಲ್ಲಿ ಸ್ನಾನ ಮಾಡು ಎಂದರೆ ಮಾಡುವುದಿಲ್ಲ ಅಲ್ವಾ, ಈಗ ಅದು ಹೇಗೆ ಮಾಡಲ್ಲ ನಾನು ನೋಡ್ತೇನೆ ಎಂದು ಅದೇ ಕೋಪದಲ್ಲಿ ಹೇಳಿದಳು. ದಿಸ್ ಈಸ್ ಟೂ ಮಚ್ ಶರದಿ, ತಮಾಷೆಗೂ ಒಂದು ಮಿತಿ ಇದೆ. ನೀನು ತಮಾಷೆ ಮಾಡ್ತಿದ್ದೀಯಾ ಎಂದು ತಿಳಿದರೆ ಈಗ ಮಾಡೋದು. ಮೊದಲು ಮೈ ಮೇಲೆ ಸಣ್ಣ ಧೂಳು ಬಿದ್ದರೂ ಸಹಿಸುವುದಿಲ್ಲ ಅವನು. ಅಂಥದ್ದರಲ್ಲಿ ಮೈಗೆಲ್ಲ ಆದಂತಹ ಅಕ್ಕಿ ಹಿಟ್ಟನ್ನು ಹೇಗೆ ಸಹಿಸುತ್ತಾನೆ? ಇಂತಹ ವಿಷಯದಲ್ಲಿ ನಾನ್ಯಾಕೆ ತಮಾಷೆ ಮಾಡಲಿ? ಹೋಗಿ ಸ್ನಾನ ಮಾಡಿ ಬಾ ಎಂದು ತನ್ನ ಬಟ್ಟೆ ಬದಲಾಯಿಸಲು ಒಂದು ಕುರ್ತಾ ಹಿಡಿದು ಡ್ರೆಸ್ಸಿಂಗ್ ರೂಮಿಗೆ ಹೋಗಿದ್ದಳು. ಅಲ್ಲ, ಎಲ್ಲರ ಹೆಂಡತಿಯರು ಹೀಗೇನಾ, ಅಥವಾ ನನ್ನ ಹೆಂಡತಿ ಮಾತ್ರ ಹೀಗೇನಾ? ಅವಳೇ ಬಂದು ನನ್ನ ತಬ್ಬಿದ್ದಕ್ಕೆ ನನಗೆ ಈ ಶಿಕ್ಷೆ. ಇನ್ನೇನಾದರೂ ನಾನೇ ಅವಳನ್ನು ತಬ್ಬಿದ್ದಿದ್ದರೆ ಶರ್ಟ್ ಕಟ್ ಮಾಡುವ ಜಾಗದಲ್ಲಿ ನನ್ನ ಕೈ ಕಟ್ ಮಾಡುತ್ತಿದ್ದಳು ಎನಿಸುತ್ತದೆ ಎಂದವನು ಅದನ್ನು ಊಹಿಸಿಕೊಳ್ಳಲು ಅವನಿಂದ ಸಾಧ್ಯವಾಗಲಿಲ್ಲ. ತನ್ನ ಮೈ ಮೇಲೆ ಆಗಿದ್ದ ಹಿಟ್ಟನ್ನು ನೋಡಿ ಮುಖ ಕಿವುಚಿದವನು ಸ್ನಾನಕ್ಕೆ ಹೋಗಿದ್ದನು. 5 ನಿಮಿಷಕ್ಕೆ ಸ್ನಾನ ಮಾಡಿ ಹೊರಬಂದವನು ಕನ್ನಡಿಯ ಮುಂದೆ ನಿಂತಿರುವ ಶರದಿಯನ್ನು ನೋಡಿ ಹಿಂದೆಯಿಂದ ಹೋಗಿ ಅವಳನ್ನು ಬಳಸುತ್ತಾ, ನಿಜವಾಗಿಯೂ ನೀನು ನನ್ನ ಮುದ್ದು ರಾಕ್ಷಸಿ. ಅವಳು ಬಂದು ಸಿಂಪಲ್ ಆಗಿ ಮಾಡಿದ್ದಕ್ಕೆ ಎಷ್ಟೆಲ್ಲ ಅವಾಂತರ ಮಾಡಿದೆ ನೋಡು. ಅಬ್ಬಾ, ಅದೆಷ್ಟು ಕೋಪ ನಿನಗೆ ಎಂದು ಅವಳ ಭುಜದ ಮೇಲೆ ತನ್ನ ಗಲ್ಲ ಊರುತ್ತಾ ಕೇಳಿದರೆ ಅದಾಗಲೇ ಶರದಿಯ ಕಣ್ಣು ತುಂಬಿದ್ದವು. ಅದನ್ನು ಕನ್ನಡಿಯಲ್ಲಿ ನೋಡಿದವನು ಒಡನೆಯೇ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ಶರದಿ, ಏನಾಯಿತು, ಯಾಕೆ ಅಳ್ತಿದ್ದೀಯಾ ಎಂದು ಗಾಬರಿಯಲ್ಲಿಯೇ ಕೇಳಿದಳು. ಅವನನ್ನು ತಬ್ಬಿದವಳು, ನಮ್ಮಿಬ್ಬರ ಮಧ್ಯೆ ಯಾರೇ ಬಂದರೂ ನನಗೆ ಸಹಿಸಲು ಆಗುವುದಿಲ್ಲದನು. ನೀನು ನನ್ನವನು, ನನಗೆ ಮಾತ್ರ ಸ್ವಂತ. ಏಕಾಏಕಿ ಅವಳು ಬಂದು ನಿನ್ನನ್ನು ತಬ್ಬುತ್ತಿದ್ದ ಹಾಗೆ ನನಗೆ ಎಷ್ಟು ನೋವಾಗಿತ್ತು ಗೊತ್ತಾ ನಿನಗೆ? ನೀನು ನನ್ನಿಂದ ದೂರ ಆದ ಕ್ಷಣದಲ್ಲಿ ಈ ದೇಹದಲ್ಲಿನ ಉಸಿರು ನಿಲ್ಲುತ್ತದೆ ಎಂದು ಹೇಳಿದವಳ ಮಾತು ಕೇಳಿ ನೊಂದು ಹೋದನು ಧನುಷ್. ಅವಳ ಪ್ರೀತಿಯ ಆಳ ಎಷ್ಟು ಎಂದು ಈಗಾಗಲೇ ಅರಿವಾಗಿದೆ ಅವನಿಗೆ. ಬಿಡ್ತು ಅನು ಶರದಿ, ಹಾಗೆಲ್ಲ ಮಾತಾಡಬಾರ್ದು. ನಾನು ಎಲ್ಲಿಗೆ ಹೋಗಲಿ? ಆ ನಿಶಾ ಏನೋ ಕುಡಿದ ಜ್ಞಾನದಲ್ಲಿ ಗಾಡಿದಾಳೆ ಅಷ್ಟೇ. ಇನ್ನೆಂದು ಈ ರೀತಿಯೆಲ್ಲ ಮಾತನಾಡಬೇಡ, ನನಗೆ ಸಹಿಸಲು ಆಗುವುದಿಲ್ಲ ಎಂದು ಅವಳಿಗೆ ಸಮಾಧಾನ ಮಾಡಿದನು. ರಿಷಿ ಆಗ 6 ಗಂಟೆಯಿಂದ 8 ಗಂಟೆ ಆಯಿತು, ಆದರೂ ನಿಮ್ಮಪ್ಪ ಇನ್ನೂ ಮನೆಗೆ ಬಂದಿಲ್ಲ ಎಂದು ಆತಂಕದಲ್ಲಿಯೇ ಮಗನಿಗೆ ಹೇಳಿದರು. ಬರ್ತಾರೆ ಬಿಡಮ್ಮ, ಒಂದೊಂದು ದಿನ ಮಧ್ಯರಾತ್ರಿ ಬಂದಿಲ್ಲವಾ ಎಂದರೆ, ಮೊದಲು ಮಧ್ಯರಾತ್ರಿ ಬರುತ್ತಿದ್ದರು ಕಣೋ, ಇತ್ತೀಚೆಗೆ ಯಾವಾಗಲೂ ಲೇಟಾಗಿಲ್ಲ, ಸಂಜೆಗೆಲ್ಲ ಮನೆಗೆ ಬಂದು ಬಿಡುತ್ತಿದ್ದರು. ನನಗೆ ಯಾಕೋ ಭಯವಾಗುತ್ತಿದೆ ಎಂದು ತಮ್ಮ ಆತಂಕವನ್ನು ಮಗನ ಮುಂದೆ ಹಿಡಿದಿದ್ದರು. ಹೌದು, ಮಾವ ಇತ್ತೀಚೆಗೆ ಬೇಗನೆ ಮನೆಗೆ ಬರುತ್ತಿದ್ದರು, ಇವತ್ತೇ ಇನ್ನೂ ಬಂದಿಲ್ಲ, ನೀವೇ ಹೋಗಿ ಕರೆದುಕೊಂಡು ಬನ್ನಿ ಎಂದಳು ಆರಾಧ್ಯ. ಹಿಂದೆ ಎಷ್ಟೋ ಬಾರಿ ಮದ್ಯದ ಅಂಗಡಿಗಳಿಗೆ ಹೋಗಿ ರಿಷಿ ತನ್ನ ತಂದೆಯನ್ನು ಕರೆದುಕೊಂಡು ಬಂದಿದ್ದನು. ಇಂದು ಕೂಡ ಅಲ್ಲಿಯೇ ಇರಬೇಕು ಎಂದು ಯೋಚಿಸಿದವನು, ನೀನು ಭಯಪಡಬೇಡ ಅಮ್ಮ, ನಾನು ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಹೊರಡುವವನ ಫೋನ್ ರಿಂಗ್ ಆಗಿತ್ತು. ತೆರೆಯ ಮೇಲೆ ಯಾವುದೋ ನಂಬರನ್ನು ನೋಡಿದವನು ಕರೆ ಸ್ವೀಕರಿಸಿ ಹಲೋ ಎಂದಿದ್ದನು. ಹಲೋ ರಿಷಿ, ನಿಮ್ಮಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ನಾವು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದೇವೆ, ಬೇಗ ಬಾ ಎಂದು ಹೇಳಿ ಕರೆ ತುಂಡರಿಸಿದ್ದರು. ವಿಷಯವನ್ನು ಕೇಳಿ ನಿಂತ ನೆಲವೇ ಬಾಯಿ ಬಿಟ್ಟಂತಹ ಅನುಭವವಾಗಿತ್ತು ರಿಷಿಗೆ. ನಿಂತಲ್ಲಿಯೇ ಶಿಲೆಯಾಗಿ ನಿಂತು ಬಿಟ್ಟನು. ಅವನು ಮಾತನಾಡದಿರುವುದನ್ನು ನೋಡಿ, ರಿಷಿ, ಯಾರು ಅದು ಕಾಲ್ ಮಾಡಿದ್ದು ಎಂದರು ವಸುಂಧರ. ಅಮ್ಮ, ಈಗಲೇ ಬರ್ತೀನಿ, ಬಂದ ಮೇಲೆ ಎಲ್ಲವನ್ನು ಹೇಳ್ತೀನಿ ಎಂದು ಹೇಳಿದವನು ಬೈಕಿ ಹಿಡಿದು ಅಲ್ಲಿಂದ ಓಡುವ ನಡಿಗೆಯಲ್ಲಿಯೇ ಹೋಗಿದ್ದನು. ಸ್ವಾಮಿನಾಥನ್ ಅವರು ಎಂದಿಗಿಂತ ಇಂದು ಹೆಚ್ಚೇ ಕುಡಿದಿದ್ದರು. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರಸ್ತೆಯಲ್ಲಿ ನಡೆದು ಬರುತ್ತಿದ್ದಾಗ ಅವರ ಎದುರಿಗೆ ಬಂದ ಯಾವುದೋ ಒಂದು ಕಾರು ಅವರನ್ನು ಗುದ್ದಿಕೊಂಡು ಹೋಗಿತ್ತು. ಕಾರು ಗುದ್ದಿದ ರಭಸಕ್ಕೆ ತಲೆಗೆ ಏಟಾಗಿ ಬಿದ್ದವರನ್ನು ಅದೇ ಕಾರಿನಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು.
ಅಲ್ಲಿಯ ಸ್ಥಳೀಯರು ರಿಷಿಯ ಪರಿಚಯ ಇರುವವರು. ಅಲ್ಲಿ ಒಬ್ಬರು ಇದ್ದಿದ್ದರಿಂದ ರಿಷಿಗೆ ಕರೆ ಮಾಡಿ ಅವರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದರು. ಅವರು ಕರೆ ಮಾಡಿದ ಸ್ವಲ್ಪ ಸಮಯದಲ್ಲಿಯೇ ವೇಗವಾಗಿ ಹಾಸ್ಪಿಟಲ್ ಬಳಿ ಬಂದಿದ್ದನು. ಬೈಕನ್ನು ಸರಿಯಾಗಿ ನಿಲ್ಲಿಸದೆ ಹಾಸ್ಪಿಟಲ್ ಬಳಿ ಬಿಟ್ಟವನು ಒಂದೇ ಉಸಿರಿಗೆ ಒಳಗೆ ಬಂದು, ಈಗಷ್ಟೇ ಆಕ್ಸಿಡೆಂಟ್ ಆದಂತಹ ಪೇಷಂಟ್ ಎಲ್ಲಿದ್ದಾರೆ ಎಂದು ಅಲ್ಲಿಯೇ ರಿಸೆಪ್ಷನಿಸ್ಟ್ ಬಳಿ ಕೇಳಿಕೊಂಡು ದಾಪುಗಾಲು ಹಾಕುತ್ತಾ ಅಲ್ಲಿಗೆ ಧಾವಿಸಿದನು. ರಿಷಿಗೆ ಕರೆ ಮಾಡಿದ ವ್ಯಕ್ತಿ ಅಲ್ಲಿಯೇ ಇದ್ದಿದ್ದರಿಂದ ರಿಷಿ ಎಂದು ಕೂಗುತ್ತಾ ಹಾಗೆ ಅತ್ತ ನಡೆದನು. ಅಂಕಲ್, ಅಪ್ಪ ಹೇಗಿದ್ದಾರೆ ಎಂದು ಆತಂಕದಲ್ಲಿಯೇ ಕೇಳಿದನು. ತಲೆಗೆ ತುಂಬ ಪೆಟ್ಟಾಗಿದೆ ರಿಷಿ, ಡಾಕ್ಟರ್ ನೋಡ್ತಿದ್ದಾರೆ ಎಂದವರ ಮಾತು ಕೇಳಿ ಅವನ ಎದೆ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು. ಡಾಕ್ಟರ್ ಹೊರಬರುವವರೆಗೂ ಅವನ ಮನಸ್ಸಿಗೆ ಸಮಾಧಾನವಿಲ್ಲ. ಅದಾಗಲೇ ಭಯದಲ್ಲಿ ಅವನ ಜೀವ ನಡುಗುತ್ತಿತ್ತು. ಒಳಗೆ ಹೋದ ಡಾಕ್ಟರ್ ಅರ್ಧ ಗಂಟೆಯಲ್ಲಿ ಹೊರಗೆ ಬಂದಿದ್ದರು. ಅವರು ಹೊರಬರುತ್ತಿದ್ದ ಹಾಗೆ ಅವರ ಬಳಿಗೆ ಹೋಗಿ, ಡಾಕ್ಟರ್, ಅಪ್ಪ ಹೇಗಿದ್ದಾರೆ ಎಂದು ಆತಂಕದಲ್ಲಿಯೇ ಕೇಳಿದನು. ರಿಷಿಯ ಮುಖ ನೋಡಿ ಮಾತು ಕೇಳಿ ನೋಡುತ್ತಿದ್ದ ಹಾಗೆ ಪೇಷಂಟ್ ಮಗ ಎಂದು ಡಾಕ್ಟರ್ಗೆ ತಿಳಿದು ಹೋಗಿತ್ತು. ಅವನ ಮಾತಿಗೆ ಏನೂ ಹೇಳದೆ ಅವನನ್ನೇ ನೋಡುತ್ತಾ ಉಳಿದವರನ್ನು, ಡಾಕ್ಟರ್, ಅಪ್ಪ ಹೇಗಿದ್ದಾರೆ ಎಂದು ಎಚ್ಚರಿಸಿದನು. ಅವನ ಮಾತು ಕೇಳಿ ವಿಷಯವನ್ನು ಹೇಗೆ ಹೇಳುವುದು ಎನ್ನುವುದೇ ತಿಳಿಯಲಿಲ್ಲ. ಆದರೂ ಅವರು ವೈದ್ಯರು, ಅವರ ವೃತ್ತಿಯನ್ನು ಅವರು ಮಾಡಲೇಬೇಕು. ನಿಮ್ಮ ತಂದೆಗೆ ತಲೆಗೆ ಪೆಟ್ಟಾಗಿ ಬ್ರೈನ್ ಡ್ಯಾಮೇಜ್ ಆಗಿತ್ತು, ಅವರನ್ನು ಉಳಿಸಲು ಆಗಲಿಲ್ಲ. ಸಾರಿ, ಹಾಸ್ಪಿಟಲ್ ಪ್ರೊಸೀಜರ್ಸ್ ಮುಗಿದ ಮೇಲೆ ತೆಗೆದುಕೊಂಡು ಹೋಗಿ ಎಂದವರು ಅಲ್ಲಿ ನಿಲ್ಲದೆ ಹೋಗಿದ್ದರು. ತನ್ನ ತಂದೆ ಇನ್ನಿಲ್ಲ ಎಂದು ತಿಳಿದು ರಿಷಿಗೆ ಸಿಡಿಲೆರಗಿದಂತಾಗಿತ್ತು. ಅವರು ಕುಡುಕರೇ ಆಗಿದ್ದರೂ ಸಹ ಅವನಿಗೆ ಜನ್ಮ ನೀಡಿದವರು, ತಂದೆಯ ಸ್ಥಾನ ನೀಡಿದವರು. ಇಡೀ ಸಮಾಜವೇ ಅವರನ್ನು ದೂರಿದರೂ ಸಹ ಅವರ ವಿರುದ್ಧವಾಗಿ ಒಂದೇ ಒಂದು ಮಾತನಾಡದೆ ಅವರನ್ನು ನೋಡಿಕೊಂಡಿದ್ದವರಿಗೆ ಈ ವಿಷಯವನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ನಿಂತಲ್ಲಿಯೇ ಕುಸಿದು ನೆಲದ ಮೇಲೆ ಕುಳಿತು ಬಿಟ್ಟನು. ಆ ಆಘಾತವನ್ನು ತಡೆಯುವ ಶಕ್ತಿ ಕೂಡ ಅವನಲ್ಲಿ ಇರಲಿಲ್ಲ. ಅಲ್ಲಿಯೇ ಇದ್ದಂತಹ ಪರಿಚಯದ ವ್ಯಕ್ತಿ ರಿಷಿ ಎಂದು ಅವನನ್ನು ಹಿಡಿದುಕೊಂಡಿದ್ದರು. ಅಷ್ಟರಲ್ಲಿ ಸ್ವಾಮಿನಾಥನ್ ಅವರಿಗೆ ಆಕ್ಸಿಡೆಂಟ್ ಮಾಡಿದಂತಹ ವ್ಯಕ್ತಿ ಅಲ್ಲಿಗೆ ಬಂದು, ಸರ್, ಇದರಲ್ಲಿ ನನ್ನದೇನೂ ತಪ್ಪಿಲ್ಲ, ನಿಮ್ಮ ತಂದೆಯೇ ನನ್ನ ಕಾರಿಗೆ ಅಡ್ಡ ಬಂದಿದ್ದು ಎಂದವನು. ಪ್ಲೀಸ್ ಕಂಪ್ಲೇಂಟ್ ಎಂದು ಹೋಗಬೇಡಿ, ನಿಮ್ಮ ತಂದೆಯನ್ನು ಕಳೆದುಕೊಂಡು ನಿಮಗೆ ಎಷ್ಟು ನೋವಾಗಿದೆ ಎಂದು ನನಗೂ ತಿಳಿಯುತ್ತದೆ. ನಿಮಗೆ ಎಷ್ಟು ಹಣ ಬೇಕು ಕೇಳಿ ಕೊಡುತ್ತೇನೆ ಎಂದನು. ತನ್ನ ತಂದೆಯದ್ದೇ ತಪ್ಪನ್ನು ಇಟ್ಟುಕೊಂಡು ಬೇರೆಯವರ ಬಳಿ ಹಣ ತೆಗೆದುಕೊಳ್ಳುವಂತಹ ಕೆಟ್ಟ ಮನುಷ್ಯನಲ್ಲ ಅವನು. ಅವರ ಆಯಸ್ಸು ಇದ್ದಿದೆ ಇಷ್ಟು, ಹಾಗಂತ ನಿಮ್ಮಿಂದ ಹಣ ತೆಗೆದುಕೊಳ್ಳಲು ಆಗುವುದಿಲ್ಲ. ಹಾಗೆ ನೀವು ಕೊಟ್ಟಂತಹ ಹಣದಿಂದ ಮತ್ತೆ ನನ್ನ ತಂದೆಯನ್ನು ಕರೆತರಲು ಸಾಧ್ಯವಿಲ್ಲ. ನಿಮ್ಮ ಹಣ ಏನು ಬೇಡ ಎಂದು ಹೇಳಿ ಹಣ ನಿರಾಕರಿಸಿ ಮಾನವೀಯತೆ ಮೆರೆದಿದ್ದನು. ಈಗ ಅವನ ಕಣ್ಣ ಮುಂದೆ ಅವನ ತಾಯಿ ಬಂದಿದ್ದರು. ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎನ್ನುವ ಯೋಚನೆ ಕಾಡತೊಡಗಿತು. ಯಾಕೋ ಇವತ್ತು ಭಯವಾಗುತ್ತಿದೆ ರಿಷಿ ಎಂದು ಹೇಳಿದ ತಾಯಿಯ ಧ್ವನಿಯೇ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಹೇಳದೇ ಇದ್ದರೂ ತಪ್ಪಾಗುತ್ತದೆ ಎಂದು ತಿಳಿದವನು ಆರಾಧ್ಯಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ಹೇಳಿ ಅಮ್ಮನಿಗೆ ನಿಧಾನವಾಗಿ ತಿಳಿಸಿ ಎಂದು ಕರೆ ತುಂಡರಿಸಿದನು. ಆರಾಧ್ಯಗೂ ಕೂಡ ಅಷ್ಟೇ ಆಘಾತವಾಗಿತ್ತು. ಅವತ್ತು ಅವರಿಗೆ ಡ್ರಿಂಕ್ಸ್ ಮಾಡಲು ತಾನೇ ತನ್ನ ಕೈಯಾರೆ ಹಣ ನೀಡಿದ್ದೇನೆ, ಆದರೆ ಇವತ್ತು ಅವರಿಲ್ಲ ಎಂದು ನೆನೆದವಳ ಕಣ್ಣುಗಳು ಕೊಳಗಳಾದವು. ಅವಳು ಅಳುವುದನ್ನು ನೋಡಿ ಅವಳ ಬಳಿಗೆ ಬಂದು, ಆರಾಧ್ಯ, ಏನಾಯಿತು, ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದರೆ, ಅತ್ತೆ, ಮಾವನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಎಂದು ಎಲ್ಲ ವಿಷಯವನ್ನು ಹೇಳಿದಳು. ವಸುಂಧರ ಅವರ ರೋದನೆ ಮುಗಿಲು ಮುಟ್ಟಿತ್ತು. ಅವರು ಅಳುವುದನ್ನು ನೋಡಿ ಆರಾಧ್ಯಗೆ ಭಯವಾಗಿ ಬಿಟ್ಟಿತ್ತು. ಆರಾಧ್ಯ ಎಷ್ಟು ಹೇಳಿದರೂ ಸಮಾಧಾನವಾಗುತ್ತಿಲ್ಲ. ಅವರನ್ನು ನೋಡಿ ಭಯಪಟ್ಟವಳು ಒಡನೆ ತನ್ನ ಅಣ್ಣನಿಗೆ ಕರೆ ಮಾಡಿದಳು. ಆಗಷ್ಟೇ ಮಲಗುತ್ತಿದ್ದವನು ತಂಗಿ ಕರೆ ಮಾಡುವುದನ್ನು ನೋಡಿ ಕರೆ ಸ್ವೀಕರಿಸಿ, ಏಳು ಮುದ್ದು ಎಂದರೆ ಅಳುತ್ತಲೇ ಎಲ್ಲ ವಿಷಯವನ್ನು ಹೇಳಿದಳು. ಅತ್ತೆ ಅಳುವುದನ್ನು ನೋಡಿದರೆ ತುಂಬ ಭಯವಾಗುತ್ತಿದೆ ಅಣ್ಣ, ಎಲ್ಲರನ್ನೂ ಕರೆದುಕೊಂಡು ಬೇಗ ಬಾ ಎಂದು ಹೇಳಿ ಕರೆ ತುಂಡರಿಸಿದ್ದಳು. ಯಾವುದೋ ಪುಸ್ತಕ ಹಿಡಿದು ಓದುತ್ತಾ ಕುಳಿತಿದ್ದವಳ ಕಡೆಗೆ ನೋಡಿದವನು ಅವಳಿಗೆ ಏಕೆ ವಿಷಯ ತಿಳಿಸುವುದು ಎಂದು ತಿಳಿಯದೆ ಹಾಗೆಯೇ ಕುಳಿತನು. ಮುಂದುವರಿಯುವುದು